ನಮಸ್ತೆ, ವೆಲ್ಕಮ್ ಟು ಜಿಎಸ್ ಕಾಂಪಿಟೇಟಿವ್ ಕಂಟೆಂಟ್. ಆಲ್ಮೋಸ್ಟ್ ನಿನ್ನೆಯಿಂದ ನಾವು ವಿಜಯ್ ಕವರ್ ಮಾಡ್ತಾ ಇದ್ವಿ, ರೈಟ್? ಇದಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಕರೆಂಟ್ ಅಫೇರ್ಸ್ ಇನ್ ಕನ್ನಡ ಅಲ್ವಾ. ಸೊ ವಿರೂಪಾಕ್ಷ ದೇವಾಲಯಗೆ ನಾವು ನಿನ್ನೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಮಾರ್ನಿಂಗ್ ಕೊಟ್ಟಿದ್ದೆ, ರೈಟ್? ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಮಾಡಿದೆ. ಕಂಟಿನ್ಯೂ ಮಾಡ್ತಾ ಹೋಗೋಣ. ಎನಿ ಹೌ ನೋಡಿ, ನಾನು ಇಲ್ಲಿ ಒಂದು ಒಳ್ಳೆ ಪ್ಲಾನ್ ಪ್ರಕಾರನೇ ಇವೆಲ್ಲ PT365 ಬಿಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. PT365 ಆಲ್ಮೋಸ್ಟ್ ವಿಜನ್ ನ ಒಂದು ಆಲ್ಮೋಸ್ಟ್ ಸಾಧ್ಯವಾದಷ್ಟು ಇನ್ನು ನಮಗೆ ತುಂಬಾ ಟೈಮ್ ಇದೆ ಅಲ್ವಾ, ಒಂದು 2-3 ಮಂತ್ಸ್ ಟೈಮ್ ಇದೆ. ಸೊ ಹಾಗಾಗಿ ಪ್ರಿಲಿಮ್ಸ್ ಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡೋಣ. ಏನಿಹೋ ನಿಮ್ಮ ಸಪೋರ್ಟ್ ಅಗತ್ಯವಾಗಿರಲಿ. ಜೊತೆಗೆ ಇಲ್ಲಿ ನಾನು ಏನಪ್ಪಾ ಅಂತಂದ್ರೆ ಸಾಧ್ಯವಾದಷ್ಟು ಇಲ್ಲಿ ಏನಪ್ಪಾ ಅಂತ ವಿಜನ್ PT365 ನ ಬಿಡಿಸೋ ಉದ್ದೇಶ ಓನ್ಲಿ ಇಲ್ಲಿ ಕರೆಂಟ್ ಅಫೇರ್ಸ್ ಅಷ್ಟೇ ಕವರ್ ಆಗೋದಿಲ್ರಿ, ಎಲ್ಲ ನಿಮ್ಮ ಕ್ಲಾಸಸ್ ಕವರ್ ಆಗ್ತವೆ. ನೆನಪಿಲ್ಲಿ ಈಗ ಹಿಸ್ಟ್ರಿ, ಈಗ ನಾವು ಕಲ್ಚರ್ ನ ಸ್ಟಾರ್ಟ್ ಮಾಡ್ತೇವೆ ಅಲ್ವಾ, ಕಲ್ಚರ್. ಇಲ್ಲಿ ನಿಮ್ಗೆ ಇತಿಹಾಸ ಆರ್ಟ್ ಅಂಡ್ ಕಲ್ಚರ್ ನ ಸ್ಟಾರ್ಟ್ ಮಾಡಿದ್ವಿ PT365, ರೈಟ್? ಹಿಸ್ಟ್ರಿ ಕವರ್ ಆಗುತ್ತೆ ಇಲ್ಲಿ, ಹಿಸ್ಟ್ರಿ ಕವರ್ ಆಗುತ್ತೆ, ಜೊತೆಗೆ ಬೇರೆ ಸಬ್ಜೆಕ್ಟ್ ಎಲ್ಲ ಕವರ್ ಆಗ್ತವೆ, ನೆನಪಿಟ್ಟು. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನಾನು ಪಾಲಿಟಿ ಡಿಸ್ಕಸ್ ಮಾಡ್ತೀನಿ, ಪಾಲಿಟಿ ಒಂದೊಂದಾಗಿ ಡಿಸ್ಕಸ್ ಮಾಡ್ತೀನಿ, ಪಾಲಿಟಿ. ಸೊ ಪಾಲಿಟಿಯಲ್ಲಿ ನೀವು ನೋಡ್ತಾ ಹೋದ್ರೆ ಪಾಲಿಟಿ ಕಂಪ್ಲೀಟ್ ಪಾಲಿಟಿ ನಿಮ್ಗೆ ಕವರ್ ಆಗುತ್ತೆ, ಬೇಸಿಕ್ ಕೂಡ ಕವರ್ ಆಗುತ್ತೆ ಅಲ್ವಾ, ಬೇಸಿಕ್ ಕವರ್ ಆಗುತ್ತೆ. ಇವಾಗ ನಾವು ನಾಳೆ ಎನ್ವೈರ್ಮೆಂಟ್ ಓದ್ತೀವಿ, ಇಲ್ಲಿ ಎನ್ವೈರ್ಮೆಂಟ್ ಒಂದು ಟಾಪಿಕ್ಸ್ ಕೂಡ ಕವರ್ ಆಗುತ್ತೆ ಆಲ್ಮೋಸ್ಟ್. ಎಕನಾಮಿ ಓದ್ತೀವಿ, ಎಕನಾಮಿಕ್ ಬೇಸಿಕ್ ಆದಂತ ಒಂದು ಟಾಪಿಕ್ಗಳು ಕೂಡ ಕವರ್ ಆಗ್ತವೆ. ಸೊ ನಾನಿನ್ನು ಬಹಳ ನೀಟಾಗಿ ಪ್ಲಾನ್ ಮಾಡ್ತೇನೆ. ಎನಿಹೌ ನಾನು ಈಗ ಸ್ಟಾರ್ಟ್ ಮಾಡ್ತೀನಿ, ಆದ್ದರಿಂದ ನನಗೆ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತಲ್ಲ. ಸೊ ಹಾಗಾಗಿ ನಾನು ಒಂದು ಒಳ್ಳೆ ಪ್ಲಾನ್ ಮಾಡ್ತೀನಿ. ಆದಷ್ಟು ನಮ್ಮ ಕನ್ನಡ ಅಭ್ಯರ್ಥಿಗಳಿಗೆ 10 ಜನಕ್ಕೆ ಹೆಲ್ಪ್ ಆಗಲ್ರಿ, 10 ಜನಕ್ಕೆ. ಯಾಕಂತಂದ್ರೆ ದಿಸ್ ಇಸ್ ನಾಟ್ ಅ ಸಿಂಪಲ್ ಎಕ್ಸಾಮ್, ರೈಟ್? ದಿಸ್ ಇಸ್ ಅ UPSC ಎಕ್ಸಾಮ್ ರೀ. ಇದರಲ್ಲಿ 10 ಜನ ಎಲ್ಲೋ ಒಂದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆದ್ರೆ ದಟ್ಸ್ ಮೈ ಹ್ಯಾಪಿನೆಸ್. ಓಕೆನಾ? ಎನಿಹೌ ವಿಲ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಸಾಕಷ್ಟು ಜನ ಕನ್ನಡದಲ್ಲಿ ಇದನ್ನ ಓದೋದಕ್ಕೆ ತುಂಬಾ ಕಷ್ಟಪಡ್ತಾರೆ, ಬರೆಯುವ ಆಸೆ ಇರುತ್ತೆ, ಆದ್ರೆ ಕನ್ನಡದಲ್ಲಿ ಓದುವ ಸೋರ್ಸ್ ಇರಲ್ಲ. ನೀವು ಈ PT365 ನ ಒಂದು ಕವರ್ ಮಾಡ್ರಿ. ಆಲ್ಮೋಸ್ಟ್ ವಿಜನ್ ಇಟ್ಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಮ್ಯಾಗಝಿನ್ ಇನ್ ದ ಇಂಡಿಯಾ, ರೈಟ್? ಹಾಗಾಗಿ ಇದನ್ನ ನಾವು ಕವರ್ ಮಾಡ್ತೀವಿ. ಇಲ್ಲಿ ಸಬ್ಜೆಕ್ಟ್ಗಳು ಕವರ್ ಆಗ್ತವೆ, ಬೇಸಿಕ್ ಕವರ್ ಆಗ್ತವೆ, ಎಲ್ಲ ಸಬ್ಜೆಕ್ಟ್ಗಳು ಮಿನಿಮಮ್ ಅಂದ್ರೂ ಕೂಡ ಒಂದು 40 to 50 ಕ್ವಶನ್ಸ್ ಬರುವ ರೀತಿಯಲ್ಲಿ ಈ ಮ್ಯಾಗಝಿನ್ಸ್ ಅಲ್ಲಿ ಇರ್ತಾವ್ರಿ. ಓಕೆನಾ? ನಾವು ಅದನ್ನ ಓದೋ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು, ಓದೋ ವಿಧಾನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ ಇಲ್ಲಿ. ನೋಡಿ, ಇಷ್ಟೊತ್ತು ಹೇಳಿದ್ರೆ ಮ್ಯಾಕ್ಸಿಮಮ್ ಕರೆಂಟ್ ಅಫೇರ್ಸ್ ಇಂದ ಒಂದು 40 to 50% ಕ್ವಶನ್ಸ್ ಬಂದೇ ಬರ್ತವೆ ಎನಿ ಇಯರ್ ಎಕ್ಸಾಮ್ ಅಲ್ವಾ, ಕರೆಂಟ್ ಅಫೇರ್ಸ್ UPSC ಎಲ್ಲ ಎಸ್ಪೆಷಲಿ. ಈಗ ನೋಡ್ತಾ ಹೋಗೋಣ. ಇದೆಲ್ಲ ದ್ರಾವಿಡ ವಾಸ್ತುಶಿಲ್ಪ, ಜೊತೆಗೆ ನಾಗರ ಇದೆ. ಇಲ್ಲಿ ವೇಸರ ಶೈಲಿ ಕೂಡ ನಿಮ್ಗೆ ಗೊತ್ತಿರ್ಬೋದು. ವೇಸರ ಶೈಲಿ ಏನ್ ಬೇರೆ ಅಲ್ಲ, ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿಯ ಒಂದು ಮಿಕ್ಸ್ ಅಂತ ಹೇಳ್ಬೋದ್ರಿ ವೇಸರ ಶೈಲಿ ಅಲ್ವಾ. ರಾಷ್ಟ್ರಕೂಟರಾಗಿರ್ಬೋದು, ಚಾಳುಕ್ಯರಾಗಿರ್ಬೋದು, ಈ ಮಧ್ಯ ಭಾರತದಲ್ಲಿ ಇದಲ್ರಿ, ಮಧ್ಯ ಭಾರತದ ಒಂದು ರಾಜರು, ಓಕೆನಾ, ಮಧ್ಯ ಭಾರತದ ರಾಜರು ಈ ವೇಸರ ಶೈಲಿಯನ್ನ ಏನ್ ಮಾಡ್ತಾರೆ, ಪಾಲಿಸ್ತಾರೆ, ಅದನ್ನ ಅನುಸರಿಸ್ತಾರೆ. ಆದ್ರೆ ದ್ರಾವಿಡ ಶೈಲಿಯನ್ನ ಪಲ್ಲವರು ನಮ್ಮ ಒಂದು ದೇಶದಲ್ಲಿ ಪಲ್ಲವರು ಎಸ್ಟಾಬ್ಲಿಷ್ ಮಾಡ್ತಾರೆ, ಇಲ್ಲಿ ದಕ್ಷಿಣ ಭಾರತದಲ್ಲಿ. ಜೊತೆಗೆ ನಾರ್ತ್ ಇಂಡಿಯಾದಲ್ಲಿ ಈ ಗುಪ್ತರು ಇದರಲ್ಲಿ ಗುಪ್ತರು ಈ ನಾಗರ ಶೈಲಿಯನ್ನ ಪರಿಚಯ ಮಾಡ್ತಾರೆ. ಪ್ರಮುಖವಾಗಿ ನೋಡಿ, ನಾಗರ ಶೈಲಿ ಮತ್ತೆ ವೇಸರ ಶೈಲಿಗೆ ಇರತಕ್ಕಂಥ ಒಂದು ಪಿಕ್ಚರ್ ನೋಡ್ಬಿಟ್ರೆ ಅರ್ಥ ಆಗುತ್ತೆ. ಇಲ್ಲಿ ಗೋಪುರ ಕಾಣ್ತಕ್ಕಂಥದ್ದು, ಇಲ್ಲಿ ಮಂಟಪ ಇದೆ, ಆಮೇಲೆ ವಿಮಾನ ಇದೆ, ಗರ್ಭಿಣಿ ಕೂಡ ಇದೆ, ಗರ್ಭಿಣಿ ಏನು ಸಾರಿ ಗರ್ಭಗೃಹ ಇದೆ, ಗರ್ಭಗೃಹ ಇದೆ, ಗರ್ಭಗೃಹ. ದಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಗರ್ಭಗುಡಿ ಅಂತೀವಲ್ಲ, ಸೊ ಅದು ಗರ್ಭಗುಡಿ ಇಲ್ಲಿ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ಗರ್ಭಗುಡಿ ಇರುತ್ತೆ, ಗರ್ಭಗುಡಿ, ರೈಟ್? ಆಮೇಲೆ ಶಿಖರ ಇರುತ್ತೆ, ಇದನ್ನ ನಾವು ವಿಮಾನ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೆ ಹಿಡಿದು ದಿಸ್ ವಿಮಾನ ನೆನಪಲ್ಲಿ, ರೈಟ್? ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ, ನಾಗರ ಶೈಲಿಯ ಒಂದು ವಿಭಿನ್ನತೆ ನೋಡಿ, ಇಲ್ಲಿ ಇದೆ. ದಟ್ ಇಸ್ ಅಮಲಕ ಅಂತ ಬರುತ್ತೆ. ದಿಸ್ ಇಸ್ ಅಮಲಕ. ಓಕೆನಾ? ಬಹಳ ವೈಟ್ ಇರುತ್ತೆ, ಟನ್ ಗಟ್ಟಲೆ ಇರುತ್ತೆ, 2,000 kg 3,000 kg ಗಟ್ಟಲೆ ಇರುತ್ತೆ ಇದು ಅಮಲಕವನ್ನ. ನೆನಪಲ್ಲಿ. ಆಮೇಲೆ ಇಲ್ಲಿ ನೋಡಿ, ಈ ತರದ ಒಂದು ಸ್ಟ್ರಕ್ಚರ್ ಇದು ಗೊತ್ತಾಗುತ್ತೆ ನಿಮಗೆ. ನಾನು ಇದನ್ನ ಸಪರೇಟ್ ಆಗಿ ಬೇಕಾದ್ರೆ ಕವರ್ ಮಾಡ್ತೀನಿ. ಆರ್ಟ್ ಅಂಡ್ ಕಲ್ಚರ್ ಸಂಬಂಧಪಟ್ಟಂಗೆ ತುಂಬಾ ಇದೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ. ನೀವು ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಏನೆಲ್ಲ ನೋಡಿದ್ವಿ, ಇಲ್ಲಿ ಬನ್ನಿ. ಇನ್ನು ಇತರ ಯಾವೆಲ್ಲ ಸುದ್ದಿಯಲ್ಲಿ ಇದಾವೆ. ಗಾಂಧಿ ಸರೋವರ ಇದೆ, ಕೇದಾರನಾಥ ದೇವಾಲಯ, ಗಾಂಧಿ ಸರೋವರ. ನೋಡಿ, ಉತ್ತರಾಖಂಡದ ಕೇದಾರನಾಥ ದೇವಾಲಯದ ಬಳಿ ಇರುವ ಚೋರಾಬಾರಿ ತಾಲ್ ಎಂದು ಕರೆಯಲ್ಪಡುವ ಗಾಂಧಿ ಸರೋವರಕ್ಕೆ ಭಾರಿ ಹಿಮಕುಸಿತ ಸಂಭವಿಸಿದೆ. ಇಲ್ಲಿ ಹಿಮಕುಸಿತ ಎಲ್ಲಿದ್ದಾರೆ, ಇದು ದಿಸ್ ಇಸ್ ಇನ್ ದ ಕೇದಾರನಾಥ್ ಟೆಂಪಲ್. ನೆನಪಲ್ಲಿ ನೋಡ್ತಾ ಹೋಗೋಣ. ಗಾಂಧಿ ಸರೋವರ ಮೂಲತಃ ಸರೋವರ ಎಂದು ಕರೆಯಲ್ಪಡುವ ಈ ಒಂದು ಗಾಂಧಿ ಸರೋವರ ನೋಡಿ,
ಜೊತೆಗೆ ಚೋರಾಬಾರಿ ಭಮಾಕ್ ಹಿಮಾ ನದಿಯಿಂದ ಹುಟ್ಟಿಕೊಂಡಿದೆ. ಈ ಸರೋವರದಲ್ಲಿ ಶಿವನು ಸಪ್ತ ಋಷಿಗಳಿಗೆ ಯೋಗದ ಜ್ಞಾನವನ್ನು ನೀಡಿದನೆಂದು ಶಿವನು ಸಪ್ತ ಋಷಿಗಳಿಗೆ ಯೋಗದ ಜ್ಞಾನವನ್ನು ನೀಡಿದ ಅಂತ ಇಲ್ಲಿ ಹೇಳಲಾಗುತ್ತೆ. ಎಲ್ಲಿದ್ದಾರೆ? ಇದರಿಂದ ಉತ್ತರಾಖಂಡ್ ನೆನಪಲ್ಲಿ. ಇದು ಉತ್ತರಾಖಂಡದಲ್ಲಿ ಕಂಡು ಬರ್ತಕ್ಕಂಥದ್ದು. ಉತ್ತರಾಖಂಡ್ ನಿಮ್ಗೆ ಗೊತ್ತಲ್ಲಿ ಮಸೂರಿ, ಒಂದು ಐಎಸ್ ಆಫೀಸರ್ ಆಗಿ ಹೋಗ್ತಾರಲ್ರಿ, ಉತ್ತರಾಖಂಡ್ ಮಸೂರಿ ಇಲ್ಲೇ ಇರೋದು. ಮಸೂರಿ ತುಂಬಾ ಒಳ್ಳೆ ಸುಂದರವಾದಂತಹ ಒಂದು ಪ್ರದೇಶ ಇದೆ. ಹಿಮ ಕುಸಿತ ಆಗಿದೆ ಉತ್ತರಾಖಂಡದ ಒಂದು ಕೇದಾರನಾಥ ಟೆಂಪಲ್ ಅಲ್ಲಿ. ಮತ್ತೆ ನೋಡಿ, ಕೇದಾರನಾಥ ಟೆಂಪಲ್ ಭಾರತದಲ್ಲಿನ 12 ಜ್ಯೋತಿರ್ಲಿಂಗಗಳಲ್ಲಿ ಕೂಡ ಒಂದು. ಇದು ಭಾರತದಲ್ಲಿನ ಕೇದಾರನಾಥ ಟೆಂಪಲ್ ಯಾವ ದೇವರಿಗೆ ಸಮರ್ಪಿತವಾಗಿದೆ? ದರ್ ಇಸ್ ಅ ಲಾರ್ಡ್ ಶಿವನಿಗೆ ಸಮರ್ಪಿತವಾದಂತಹ ಒಂದು ಟೆಂಪಲ್ ಅಂತ ನೆನಪಿಲ್ಲ ನಿಮಗೆ. ತುಂಬಾ ಇಂಪಾರ್ಟೆಂಟ್ ಇವೆಲ್ಲ. ಯಾಕಂತಂದ್ರೆ ಯಾವ ದೇವರಿಗೆ, ಯಾವ ದೇವಾಲಯ ಯಾವ ದೇವರಿಗೆ ಸಮರ್ಪಿತ ಆಗಿದೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಆಮೇಲೆ ನೋಡಿ, ರಾಜ್ಯದಲ್ಲಿ ಚಾರ್ಧಾಮ್ ಸರ್ಕ್ಯೂಟ್ ನ ಒಂದು ಭಾಗ ಯಮನೋತ್ರಿ, ಗಂಗೋತ್ರಿ, ಬದ್ರಿನಾಥ್. ಓಕೆನಾ, ಬದ್ರಿನಾಥ್ ಇವೆಲ್ಲ ಏನಪ್ಪಾ ಅಂತಂದ್ರೆ ಆ ಚಾರ್ಧಾಮ್ ಅಂತ ಕರಿತೀವಲ್ಲ, ಸೊ ಅದರಲ್ಲಿ ಇದು ಕೂಡ ಒಂದು. ಕೇದಾರ್ನಾಥ್ ಕೂಡ ಒಂದು ನೆನಪಲ್ಲಿ. ಇನ್ನು ಯಮನೋತ್ರಿ, ಗಂಗೋತ್ರಿ, ಬದ್ರಿನಾಥ್ ಅಂಡ್ ಕೇದಾರ್ನಾಥ್. ಆಲ್ಸೋ ಕೃಷ್ಣಾ ನದಿ ಪ್ರವಾಹದಿಂದ ಸಂಗಮೇಶ್ವರ ದೇವಸ್ಥಾನ ಮುಳುಗಡೆ ಆಗಿದೆ. ಓಕೆನಾ, ನೋಡಿ ಸಂಗಮೇಶ್ವರ ದೇವಸ್ಥಾನ ಮುಳುಗಡೆ ಆಗಿದೆ. ನಂದ್ವಾಲ್ ಜಿಲ್ಲೆಯ ಎಲ್ಲಿ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಪ್ಲೇಸ್ಗಳು ನೆನಪಿರ್ಬೇಕು, ಅಂದಾಗ ಮಾತ್ರ ನಮಗೊಂದು ಐಡಿಯಾ ಸಿಗುತ್ತೆ ಅಲ್ವಾ. ಶ್ರೀಶೈಲಂ ಅಣೆಕಟ್ಟಿನ ಹಿನ್ನೀರಿನಲ್ಲಿ ವಾರ್ಷಿಕವಾಗಿ ಮುಳುಗುತ್ತದೆ. ಇದು ಕೂಡ ನೋಡಿ, ಇದು ದೇವಸ್ಥಾನಗಳು ಮುಳುಗುವ ಒಂದು ಹಂತಕ್ಕೆ ಬಂದಿದಾವೆ ಅಂತ ಒಂದೊಂದಾಗಿ. ಇಲ್ಲಿ ಹಿಮದಿಂದ ಈ ತರ ಆದ್ರೆ ಕೇದಾರನಾಥ ಟೆಂಪಲ್, ಇಲ್ಲಿ ಪ್ರವಾಹದಿಂದ ಕೃಷ್ಣಾ ನದಿ ಸಂಗಮೇಶ್ವರ ದೇವಸ್ಥಾನ ಮುಳುಗಡೆ ಆಗಿದೆ. ಇವೆಲ್ಲ ಈಗ ಚರ್ಚೆಯಲ್ಲಿ ಇರ್ತಕ್ಕಂಥವು. ಸಂಗಮೇಶ್ವರ ದೇವಸ್ಥಾನ ನೋಡಿ, ಈ ದೇವಾಲಯ ಶಿವನಿಗೆ, ದಿಸ್ ಇಸ್ ಆಲ್ಸೋ ಲಾರ್ಡ್ ಶಿವನಿಗೆ ಸಮರ್ಪಿತವಾದಂತಹ ಒಂದು ಟೆಂಪಲ್. ಇದನ್ನು ಚಾಳುಕ್ಯ ರಾಜವಂಶ ಮತ್ತು ವಂಶದವರು ಕೃಷ್ಣ ಮತ್ತು ಭವಾನ್ಸಿ ನದಿಗಳ ಸಂಗಮದಲ್ಲಿ ನೆನಪಿಲ್ಲಿ. ಕೃಷ್ಣನ್ ಮತ್ತು ದಟ್ ಮೀನ್ಸ್ ನೋಡಿ ಎಸ್ ಭವಾನ್ಸಿ ನೆನಪಿಲ್ಲಿ. ಇತರ ಉಪನದಿಗಳು ವೇಣಿ, ತುಂಗಾ, ಭದ್ರಾ, ಭೀಮರತಿ, ಆಮೇಲೆ ಮಲಪ, ಹಾರಣಿ, ಜೊತೆಗೆ ಅದರಿಂದ ಇದನ್ನು ಸಂಗಮೇಶ್ವರ ಅಂತ ಕರೀತಾರೆ. ಸಂಗಮ ಆಗುತ್ತಲ್ವಾ, ಸೊ ಕೃಷ್ಣ ಮತ್ತು ಭವಾನ್ಸಿ ನದಿಗಳು ಸಂಗಮ ಆಗ್ತವೆ, ಆದ್ರಿಂದ ಸಂಗಮೇಶ್ವರ ಇದು ಶಿವನಿಗೆ ಸಮರ್ಪಿತವಾದಂಥದ್ದು. ನೋಡಿ, ಈ ರೀತಿ ಮುಳುಗಡೆ ಆಗೋದ್ರಿಂದ ನ್ಯೂಸ್ ಅಲ್ಲ ಇದೆ. ಮತ್ತೆ ನೋಡಿ, ಇತರೆ ಸಂಗಮೇಶ್ವರ ದೇವಾಲಯಗಳು, ಕೇತಕ್ಕೆ ಸಂಗಮೇಶ್ವರ ಇದೆ, ಸಂಗಮೇಶ್ವರ ದೇವಸ್ಥಾನ ಇಲ್ಲಿ ತಮಿಳುನಾಡಲ್ಲಿ ಇದೆ, ಇದು ತೆಲಂಗಾಣದಲ್ಲಿದೆ. ಸಂಗಮೇಶ್ವರ ದೇವಸ್ಥಾನ ಕರ್ನಾಟಕದಲ್ಲಿ ಕೂಡ ಇದೆ. ಕರ್ನಾಟಕದಲ್ಲಿ ಸಂಗಮೇಶ್ವರ ದೇವಸ್ಥಾನ, ಪಟ್ಟದಕಲ್ಲು ಇದೆಯಲ್ಲ, ಆ ಪಟ್ಟದಕಲ್ಲು ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಕೂಡ ಸೇರಿದೆ ನೆನಪಿಲ್ಲಿ. ನಮ್ಮ ಕರ್ನಾಟಕದಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿದಂತಹ 4 ಇದಾವೆ ಟೋಟಲ್ ಆಗಿ ನಮ್ಮ ಕರ್ನಾಟಕದಲ್ಲಿ. ಅದರಲ್ಲಿ ಇದು ಒಂದು. ಹಂಪಿ, ಪಟ್ಟದಕಲ್ಲು, ಹೊಯ್ಸಳ, ಇನ್ನೊಂದು ವೆಸ್ಟರ್ನ್ ಘಾಟ್ಸ್ ಅಲ್ವಾ, 4 ಇದಾವೆ, ಅದರಲ್ಲಿ ಇದು ಕೂಡ ಒಂದು ನೆನಪಿಲ್ಲಿ. ಮತ್ತೆ ಕಾಮ್ಯಾಕ್ಕೆ ದೇವಸ್ಥಾನ ಅಸ್ಸಾಂನಲ್ಲಿ ಇದೆ ನೋಡಿ, ಎಲ್ಲ ಇದೆ, ತುಂಬಾ ಇಂಪಾರ್ಟೆಂಟ್. ಕಾಮ್ಯಾಕ್ಕ ಅಸ್ಸಾಂ ನೋಡಿ, ಇದು ಕೂಡ ಅಷ್ಟೇ. ನೋಡಿ, ಕಾಮಾಖ್ಯ ದೇವಸ್ಥಾನದಲ್ಲಿ ಅಂಬುಬಾಚಿ ಮೇಳ ಆರಂಭವಾಗಿದೆ. ಏನು ಅಂಬುಬಾಚಿ ಮೇಳ ನೆನಪಿಲ್ಲಿ. ಈ ಹಬ್ಬವು ಕಾಮಾಖ್ಯ ದೇವಿಯ ಒಂದು ವಾರ್ಷಿಕ ಋತುಸ್ರಾವವನ್ನು ನೆನಪಿಸುತ್ತದೆ. ದಟ್ ಮೀನ್ಸ್ ನೋಡಿ, ಕಾಮಾಖ್ಯ ದೇವಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಇಯರ್ಲಿ ಮೆನ್ಸ್ಟ್ರೇಷನ್ ಆಗುತ್ತಲ್ರಿ, ಮೆನ್ಸ್ಟ್ರೇಷನ್ ಆಫ್ ಅ ಗಾಡ್. ನೋಡಿ, ದೇವರಿಗೆ ಮೆನ್ಸ್ಟ್ರೇಷನ್ ಆಗುತ್ತದೆ. ಸೊ ಈ ಒಂದು ದೃಷ್ಟಿಕೋನದಿಂದ ಏನಾಗುತ್ತೆ, ವಾರ್ಷಿಕವಾಗಿ ಋತುಸ್ರಾವನ್ನ ನೆನಪಿಸುತ್ತದೆ ಅಂತ ಹೇಳ್ಬೋದು. ಓಕೆನಾ, ದಟ್ ಮೀನ್ಸ್ ನೋಡಿ, ಕಾಮಾಖ್ಯ ದೇವಸ್ಥಾನದ ಒಂದು ಟೆಂಪಲ್ ಕುರಿತಾಗಿ ಮಾತಾಡಿದ್ರೆ ನೀಲಾಚಲ ಬೆಟ್ಟಗಳ ಮೇಲೆ ಅಥವಾ ಕಾಮಗಿರಿ ನೆಲೆಗೊಂಡಿದೆ. ಕಾಮಗಿರಿ ಅಂತ ಕೂಡ ಕರೀತಾರೆ. 16ನೇ ಶತಮಾನದಲ್ಲಿ ಕೋಚ್ ರಾಜವಂಶ ನೆನಪಿದೆ. ಇವೆಲ್ಲ ಇಲ್ಲಿ ಬರುತ್ತಾರೆ. ಇದರ ಅಸ್ಸಾಂನಲ್ಲಿ ಬರತಕ್ಕಂಥ ಒಂದು ರಾಜವಂಶ, ಸಣ್ಣ ರಾಜವಂಶ. ಓಕೆ, ಅಸ್ಸಾಂ ನೆನಪಿಲ್ಲ. ಅಲ್ಲಿ ಸ್ಥಳೀಯ ರಾಜವಂಶಗಳು ಇದ್ದೇ ಇರ್ತವೆ ಆ ರಾಜ್ಯದಲ್ಲಿ. ಯಾಕೆನಾ, ಈಗ ನಾವು ನೋಡಿ ಇಂಡಿಯನ್ ಹಿಸ್ಟ್ರಿ ಓದುವ ಸಂದರ್ಭದಲ್ಲಿ UPSCಗೆ ಕರ್ನಾಟಕದ ಎಷ್ಟೋ ಪ್ಲೇಸ್ಗಳನ್ನ ಬಿಟ್ಟು ಬಿಡ್ತಾರೆ, ಎಷ್ಟೋ ರಾಜಮನೆತನಗಳನ್ನ ಓದೋದಿಲ್ಲ. ಯಾಕಂತಂದ್ರೆ UPSC ಎಕ್ಸಾಮ್ಸ್ ಅಲ್ಲಿ ಕರ್ನಾಟಕದ ಇತಿಹಾಸವನ್ನು ಅಷ್ಟು ಡೆಪ್ತ್ ಆಗಿ ಕೇಳೋದಿಲ್ಲ. ಹಾಗಾಗಿ UPSC ಅಂತಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಪ್ರಮುಖವಾದ ಒಂದು ರಾಜವಂಶಗಳ ಬಗ್ಗೆ ಕೇಳ್ತಾರೆ ಅಲ್ವಾ. ದಟ್ ಇಸ್ ಅ ಹಿಸ್ಟ್ರಿ. ಬಟ್ ಕರ್ನಾಟಕ ಅಂತ ಬಂದಾಗ ಕರ್ನಾಟಕ KPSC ಎಕ್ಸಾಮ್ ಅಲ್ಲಿ ಕರ್ನಾಟಕದ ಇತಿಹಾಸವನ್ನ ಡೆಪ್ತ್ ಆಗಿ ಕೇಳ್ತಾರೆ ಅಲ್ವಾ. ಎಸ್, ಅದನ್ನು ಕೂಡ ತುಂಬಾ ನೆನಪಿರಬೇಕು. ಆಮೇಲೆ ಜ್ಯೋತಿರ್ಮಠ ಅಥವಾ ಜೋಶಿ ಮಠ, ಇದು ಕೂಡ ಗೊತ್ತಿರಲಿ ನಿಮಗೆ. ಇದು ಕೂಡ ಏನಪ್ಪಾ ಅಂತಂದ್ರೆ ನೋಡಿ, ಜೋಶಿ ಮಠ ತಹಸೀಲನ್ನು ಜ್ಯೋತಿರ್ಮಠ ಎಂದು ನಾಮಕರಣ ಮಾಡಿದೆ. ನೋಡಿ, ಜ್ಯೋತಿರ್ಮಠವನ್ನು ಏನ್ ಮಾಡಿದ್ರೆ ಮೀನ್ಸ್ ದ ಸೆಂಟರ್ ಅಪ್ರೂವ್ಡ್ ದ ಉತ್ತರಾಖಂಡ ಗವರ್ಮೆಂಟ್ ಪ್ರಪೋಸಲ್ ರಿಮೇನಿಂಗ್ ದ ರೀನೇಮಿಂಗ್ ಜೋಶಿ ಮಠ ತಹಸೀಲ್. ಚಮೋಲಿ ಡಿಸ್ಟಿಕ್ ಇದೆ, ಚಮೋಲಿ ಡಿಸ್ಟಿಕ್ ರೈಟ್, ಎಲ್ಲಿದೆ? ಉತ್ತರಾಖಂಡ ಚಮೋಲಿ ಜಿಲ್ಲೆಯಲ್ಲಿ ಬರುತ್ತೆ. ಆಮೇಲೆ ನೈನಿತಾಲ್ ಜಿಲ್ಲೆಯ ಕೋಶಿಯಾಕೋಟೆ ನೋಡಿ, ತಹಸೀಲನ್ನು ಪರಗಣ ಶ್ರೀ ಕೈಂಚಿ ಧಾಮ್ ಎಂದು ಮರುನಾಮಕರಣ ಅನುಮೋದಿಸಿದೆ. ನೋಡಿ, ಜಿಲ್ಲೆ ನೈನಿತಾಲ್ ಜಿಲ್ಲೆ. ಆಮೇಲೆ ಜ್ಯೋತಿರ್ಮಠ ಕುರಿತು ನೋಡೋದಾದ್ರೆ ಅದ್ವೈತ ವೇದಾಂತದ ಒಂದು ತತ್ವಶಾಸ್ತ್ರವನ್ನು ಉತ್ತೇಜಿಸಲು ಭಾರತಾದ್ಯಂತ 8ನೇ ಶತಮಾನದ ತತ್ವಜ್ಞಾನಿ ಶಂಕರಾಚಾರ್ಯರು, ಆದಿ ಶಂಕರಾಚಾರ್ಯರು ಸ್ಥಾಪಿಸಿದ 4 ಕಾರ್ಡಿನಲ್ ಮಠಗಳಲ್ಲಿ ಇದು ಕೂಡ ಒಂದು.
ಶಂಕರಾಚಾರ್ಯರು 4 ಕಾರ್ಡಿನಲ್ ಮಠಗಳನ್ನ ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಇದು ಕೂಡ ಒಂದು ಅನ್ನೋದು ನಿಮಗೆ ಗೊತ್ತಿದೆ. ಎಸ್. ಅದರ ಪ್ರಕಾರ ಬ್ರಹ್ಮನ್ ನಂತರದ ವೇದಗಳ ಅಂತಿಮ ಅತೀಂದ್ರಿಯ ಅಂತರ್ಗತ ದೇವರು ಅಂದ್ರೆ ನೋಡಿ, ಅದರ ಸೃಜನಶೀಲ ಶಕ್ತಿಯ ಕಾರಣದಿಂದಾಗಿ ಪ್ರತ್ಯೇಕ ಪ್ರಪಂಚವಾಗಿ ಕಾಣಿಸಿಕೊಳ್ಳುತ್ತದೆ. ಜೊತೆಗೆ ಆದಿಶಂಕರಾಚಾರ್ಯರು ಜ್ಯೋತಿರ್ಮಠದಲ್ಲಿ ಅಮರ ಕಲ್ಪವೃಕ್ಷ ಎಂದು ಕರೆಯಲ್ಪಡುವ ಮರದ ಕೆಳಗೆ ತಪಸ್ಸು ಮಾಡಿದರು. ಇದನ್ನ ನಾಳೆ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಲ್ವಾ. ಅಮರ ಕಲ್ಪವೃಕ್ಷ ಇದನ್ನು ಭಗವಾನ್ ಬದ್ರಿನಾಥನ ಒಂದು ಚಳಿಗಾಲದ ನಿವಾಸ ಅಂತ ಕರೀತಾರೆ. ಬದ್ರಿನಾಥ್ ಭಗವಾನ್ ಬದ್ರಿನಾಥ್. ಸೊ ಆ ಭಗವಾನ್ ಬದ್ರಿನಾಥ್ ಚಳಿಗಾಲದಲ್ಲಿ ಇಲ್ಲಿ ಬಂದು ತಂಗುತ್ತಾ ಇದ್ದ ಅನ್ನೋದು ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಜೋಶಿಮಠದಲ್ಲಿ ನಂದಾದೇವಿ ಶಿಖರವನ್ನು ಹೇರಲು ಪ್ರಯತ್ನಿಸುವ ಪರ್ವತಾರೋಹಿಗಳಿಗೆ ಇದು ಮೂಲ ಶಿಬಿರವಾಗಿದೆ. ಇಲ್ಲಿ ಮೂಲ ಶಿಬಿರ ಮಾಡಿಕೊಂಡು ಆ ಒಂದು ನಂದಾದೇವಿ ಪರ್ವತವನ್ನ ಇವರು ರೀಚ್ ಮಾಡ್ತಾರೆ. ನೆನಪಲ್ಲಿ ಇಲ್ಲೊಂದು ಲಾಸ್ಟ್ ಇದೆ, ಮುಕ್ತ ಹೋಗೋಣ. ನೆಕ್ಸ್ಟ್ ಇನ್ನು ಬೇರೆ ಟಾಪಿಕ್ ಡಿಸ್ಕಸ್ ಮಾಡೋಣ. ಅಲಗರ್ ದೇವಸ್ಥಾನ ತಮಿಳುನಾಡು ನೋಡಿ, ತಮಿಳುನಾಡಲ್ಲಿದೆ ಅಲಗರ್ ದೇವಸ್ಥಾನ. ವೈಗೈ ನದಿಯಿಂದ ಮರಳಿಕಲ್ಲು ಜಗದ ದೇವರ ಮೆರವಣಿಗೆ ಚಿತೈರಾ ಉತ್ಸವದ ಅಂತ್ಯವನ್ನು ಸೂಚಿಸುತ್ತದೆ. ಮತ್ತು ನೋಡಿ ತಮಿಳುನಾಡಿನ ಬಗ್ಗೆ ಇದು ಎಲ್ಲಿದೆ, ವೈಗೈ ನದಿಯಿಂದ ಮರಳಿ ಕಲ್ಲಜಗರ ದೇವರ ಮೆರವಣಿಗೆ ಆಗ್ತಾ ಇದೆ. ಕಲ್ಲಜಗರ ದೇವರ ಎಲ್ಲಿದೆ, ಅಲಗರ ದೇವಸ್ಥಾನ ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ತಮಿಳುನಾಡಲ್ಲಿ. ಈ ಒಂದು ವಿಚಾರಕ್ಕೆ ಬರೋದಾದ್ರೆ ಈ ಅಲಗರ ಟೆಂಪಲ್ ಬಗ್ಗೆ ಓದೋದಾದ್ರೆ ಇದು ತಮಿಳುನಾಡಿನ ಮದುರೈನಲ್ಲಿರುವ ಒಂದು ಅಲಗೈ ಬೆಟ್ಟಗಳ ತಪ್ಪಲಿನಲ್ಲಿದೆ. ನೋಡಿ ಬೆಟ್ಟ ಇದೆ, ಬೆಟ್ಟದಲ್ಲಿ ಈ ಒಂದು ಟೆಂಪಲ್ ಅಲಗರ್ ಬೆಟ್ಟ ಎಲ್ಲಿದೆ, ದಟ್ ಇಸ್ ಇನ್ ದ ತಮಿಳುನಾಡು. ನೆನಪಿಲ್ಲ. ಅದಾದ ನಂತರ ಇದು ಗೋಡೆಗಳಿಂದ ಆವೃತವಾದ ಅದು ಕಾರಿಡಾರ್ಗಳನ್ನು ಹೊಂದಿದೆ. ಕಾರಿಡಾರ್ ಕೂಡ ಇದೆ ಕೋಟೆಗಳಿಂದ. ತಮಿಳು ಮಹಾಕಾವ್ಯ ಶಿಲಪಾಧಿಕಾರ ಮತ್ತು ಆಳ್ವಾರರ ಸ್ತೋತ್ರಗಳಲ್ಲಿ ದೇವಾಲಯದ ಉಲ್ಲೇಖವಾಗಿದೆ. ಶಿಲಪಾಧಿಕಾರದಲ್ಲಿ ಕರ್ನಾಟಕದ ಬಗ್ಗೆ ಕೂಡ ಚೆನ್ನಾಗಿ ಬರ್ತಿದ್ದಾರೆ. ಅವರು ನಮ್ಮ ಒಪಿನಿಯನ್, ಕರ್ನಾಟಕದ ಒಂದು ಒಪಿನಿಯನ್ ತಾವು ಹೇಳಿದ್ದಾರೆ ಶಿಲ್ಪಾಧಿಕಾರದಲ್ಲಿ. ತುಂಬಾ ಇಂಪಾರ್ಟೆಂಟ್ ಅದು ಕೂಡ. ಆಲ್ಸೋ ಮಂಟಪದ ಕಂಬಗಳು ನಾಯಕ ಕಲಾ ಶೈಲಿಯಲ್ಲಿ ಚಿತ್ರಿಸಲಾಗಿದೆ. ದಿಸ್ ಇಸ್ ಈ ತಮಿಳುನಾಡಿನ ಒಂದು ಪ್ರಾದೇಶಿಕ ವಾಸ್ತುಶಿಲ್ಪದ ಒಂದು ಕಲೆ ಶೈಲಿ ಅನ್ಬೋದು. ಈಗ ಬೇಸರ ಶೈಲಿ ಇದೆ, ದ್ರಾವಿಡ ಶೈಲಿ ಇದೆ, ಇವನ್ ಆಲ್ಸೋ ನಾಗರ ಶೈಲಿ ಕೂಡ ಇದೆ ಅಲ್ವಾ. ಇನ್ನೊಂದು ರೇಖಿ ಶೈಲಿ ಅಂತ ಕೂಡ ಬರುತ್ತೆ ಅಲ್ವಾ. ಇದೇ ತರ ನಾಯಕ ಕಲಾ ಶೈಲಿ ಕೂಡ ಒಂದು ಟೆಂಪಲ್. ಮಂಟದ ಕಂಬಗಳನ್ನ ನಾಯಕ ಕಲಾ ಶೈಲಿ. ಎಕ್ಸಾಮ್ ಅಲ್ಲಿ ಇಂಥವನ್ನೇ ಕೇಳ್ಬಿಡಿದ್ರಿ ನಾಳೆ ಎಕ್ಸಾಮ್ ಅಲ್ಲಿ ಅಲ್ವಾ. ಮಾಧವ ಪೆರುಮಾಳ ದೇವಸ್ಥಾನ ನೋಡಿ ಎಲ್ಲಿದೆ, ಇದು ಭವಾನಿಸಾಗರ ಅಣೆಕಟ್ಟಿನಿಂದ ಹೆಚ್ಚಾಗಿ ಮುಳುಗಿರುವ ಎಲ್ಲ ಆಲ್ಮೋಸ್ಟ್ ಏನಾಗಿದೆ ಅಂತಂದ್ರೆ ಇತ್ತೀಚಿನ ಒಂದು ದೇವಾಲಯಗಳ ಒಂದು ಪರಿಸ್ಥಿತಿ ಒಂದು ಮುಳುಗ್ತಾ ಇದಾವೆ, ಇಲ್ಲ ಹಿಮಕುಸಿತದಿಂದ ಬೀಳ್ತಾ ಇದಾವೆ. ಪರಿಸ್ಥಿತಿ ಒಂದು ರೀತಿ ಏನಂತಂದ್ರೆ ಕ್ಲೈಮೆಟಿಕ್ ಚೇಂಜ್ ಇಂದ ವಾತಾವರಣ ಸಂಪೂರ್ಣವಾಗಿ ಇಲ್ಲಿ ಮನುಷ್ಯ ಬದುಕುವಂತ ರೀತಿಗೆ ಅಲ್ಲಿ ಒಂದು ರೀತಿ ಈ ಪರಿಸರ ಮನುಷ್ಯನಿಗೆ ಅಡ್ಡಿ ಆಗ್ತಾ ಇದೆ. ಬಿಕಾಸ್ ನಾವು ಪರಿಸರಕ್ಕೆ ಅಡ್ಡಿ ಆಗಿದ್ವಿ, ಅದು ನಮಗೆ ಅಡ್ಡಿ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ನೋಡಿ ಇಲ್ಲಿ ಪೆರುಮಾಳ್ ದೇವಸ್ಥಾನದಲ್ಲಿ ಕಂಡುಬರುವ ಶಾಸನಗಳು 1000 ವರ್ಷಗಳ ಹಳೆಯ ಒಂದು ವ್ಯಾಪಾರ ಮಾರ್ಗವನ್ನು ಬರೀ 1000 ವರ್ಷಗಳಿಂದ ಹಳೆಯ ಒಂದು ವ್ಯಾಪಾರ ಮಾಡ್ತಾ ಇದ್ರು ಅಲ್ಲಿಂದ. ಸೊ ಈ ಕಾರಣಕ್ಕಾಗಿ ಇದು ಹೆಚ್ಚು ಹೆಸರುವಾಸಿ. ಅಲ್ಲಿನ ಶಾಸನಗಳಿರುವಂತೆ ಶಾಸನಗಳಲ್ಲಿ ಏನಾಗಿದೆ ಅಂತಂದ್ರೆ 1000 ವರ್ಷಗಳಲ್ಲಿ ಇವರು ಏನ್ ಮಾಡ್ತಾ ಇದ್ರು, ದಟ್ ಮೀನ್ಸ್ ವ್ಯಾಪಾರ ಮಾಡ್ತಾ ಇದ್ರು ಅನ್ನೋದನ್ನ ಸೂಚನೆ ಮಾಡ್ತಕ್ಕಂಥದ್ದು ಇದು. ಆಮೇಲೆ 1338ರಲ್ಲಿ ವೀರಸಿದ್ಧ ಕೆತ್ತಾಯ ದಂಡನಾಯಕನು ಮಾಧವ ಪೆರುಮಾಳ್ ದೇವಾಲಯವನ್ನು ನಿರ್ವಹಿಸ್ತಾರೆ. ಯಾರು? ವೀರಸಿದ್ಧ ಕೆತ್ತಾಯ ದಂಡನಾಯಕ. ನೆನಪಿರ್ಲಿ, 2-3 ಸರಿ ಅನ್ರಿ, 2-3 ಸರಿ ಬರ್ರಿ, ನೆನಪಾಗುತ್ತೆ. ದೇವಾಲಯದ ತೊಂಡ್ರೀಶ್ವರ ಮುಡಿಯಾರ್, ಇದು ಶಿವನಿಗೆ ನೋಡಿ, ಅವರು ಶಿವನನ್ನ ಏನಂತ ಕರೀತಾರೆ, ತೊಂಡ್ರೀಶ್ವರ ಮುಡಿಯಾರ್. ನೋಡಿ ತಮಿಳುನಾಡಲ್ಲಿ ಅವರ ಭಾಷೆಯಲ್ಲಿ ಶಿವನಿಗೆ ಕರೆಯುವ ಹೆಸರು ತೊಂಡ್ರೀಶ್ವರ ಮುಡಿಯಾರ್, ಶಿವನಿಗೆ ಕರೀತಾರೆ ಇದನ್ನ. ನಾವು ಶಿವ ಅಲ್ವಾ ಸಮರ್ಪಿತವಾಗಿದೆ. ಈ ಪ್ರದೇಶವು ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟಿತ್ತು. ಹೊಯ್ಸಳ ತುಂಬಾ ಇಂಪಾರ್ಟೆಂಟ್. ಇದು ಹೊಯ್ಸಳರ ಒಂದು ಟೆಂಪಲ್ ಸ್ಟ್ರಕ್ಚರ್ ಕೂಡ 2023ರಲ್ಲಿ ಏನಪ್ಪಾ ಅಂತಂದ್ರೆ ಯುನೆಸ್ಕೋ ಒಂದು ಪಾರಂಪರಿಕ ಪಟ್ಟಿಗೆ ಕೂಡ ಸೇರಿದವು ಅಲ್ವಾ. ಆಮೇಲೆ ಕೇಸರಿಯ ಸ್ತೂಪವು ವಿಶ್ವದ ಎತ್ತರದ ಅತಿ ದೊಡ್ಡ ಬೌದ್ಧ ಸ್ತೂಪವಾಗಿದೆ. ಕೇಸರಿಯ ಸ್ತೂಪ ತುಂಬಾ ಇಂಪಾರ್ಟೆಂಟ್. ಇದು ಕೂಡ ಕೇಸರಿಯ ಸ್ತೂಪ, ಎಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ ಕೆಳಗಡೆ ಇದೆ ಕೇಸರಿಯ ಸ್ತೂಪದ ಬಗ್ಗೆ. ಪೂರ್ವ ಚಂಪಾರಣ ಬಿಹಾರ್ನಲ್ಲಿದೆ. ಬಿಹಾರ ಈ ರಚನೆ ವೃತ್ತಾಕಾರದಲ್ಲಿ ನಿರ್ಮಿಸಲಾಗಿದೆ. ರಚನೆಗಳನ್ನು ಇಟ್ಟಿಗೆಗಳು, ಮಣ್ಣು, ಸುಣ್ಣದ ಗಾರೆಗಳಿಂದ ಮಾಡಲಾಗಿದೆ. 104 ಅಡಿ ಎತ್ತರದ ವಿಶ್ವ ಪರಂಪರೆಯ ಸ್ಮಾರಕವಾದ ಜಾವದ ಬೋರಾ ಬೌದೂರ್ ಸ್ತೂಪಕ್ಕಿಂತ ಎತ್ತರವಾಗಿರ್ತಕ್ಕಂಥದ್ದು. ಭಾರತಕ್ಕೆ ಪ್ರಯಾಣಿಸಿದ ಚೀನಿ ಪ್ರವಾಸಿಗ ಪಾಯಾನ್ ತುಂಬಾ ಇಂಪಾರ್ಟೆಂಟ್ ರೀ. ಪಾಯಾನ್ 5ನೇ ಶತಮಾನದ ವ್ಯಕ್ತಿತ್ವ. ಹುಯಾನ್ ಸಾಂಗ್ ಈ ಒಂದು ಸ್ತೂಪವನ್ನು ಉಲ್ಲೇಖಿಸಿದ್ದಾರೆ. ಜೊತೆಗೆ ಪ್ರಾಮುಖ್ಯತೆ ಭಗವಾನ್ ಬುದ್ಧನು 22ನೇ ಧರ್ಮೋಪದೇಶಗಳನ್ನು ನೀಡಿದ ಸ್ಥಳವನ್ನು ಸ್ಮರಿಸುತ್ತೆ. ಇಲ್ಲಿ 22 ಧರ್ಮೋಪದೇಶಗಳನ್ನು ತನ್ನ ಪ್ರೀಚಿಂಗ್ ಅನ್ನ ಮಾಡಿದ್ದಾನೆ ಇಲ್ಲಿ ಅಂತ. ತನ್ನ ಸನ್ನಿಹಿತ ಈ ಸ್ತೂಪದಲ್ಲಿ ಬುದ್ಧನು ತನ್ನ ಹಿಂದಿನ ಅಸ್ತಿತ್ವದಲ್ಲಿ ಚಕ್ರವರ್ತಿ ರಾಜ ಎಂದು ಘೋಷಿಸ್ತಾನೆ. ತುಂಬಾ ಇಂಪಾರ್ಟೆಂಟ್ ಆಗಿದೆ ನೋಡಿ. ಬುದ್ಧನು ಲಿಚ್ಚವೀಸ್ ಅವರಿಗೆ ಭಿಕ್ಷಾಟನೆಯ
ವಿಠ್ಠಲನ ನೀಡಿದ ನಂತರ ವೈಶಾಲಿಯ ಹಿಂದಿರುಗುತ್ತೆ ಅಂದ್ರೆ ಬಿಹಾರದಲ್ಲಿ ಲಿಚ್ಚವಿ ಸಾಮ್ರಾಜ್ಯ ಬರ್ತಾರೆ. ಆ ಲಿಚ್ಚವಿ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ರಾಜನಿಗೆ ಏನಂತಂದ್ರೆ ಇಲ್ಲಿ ಭಿಕ್ಷಾಟನೆಯ ಒಂದು ಬಟ್ಟಲನ್ನ ನೀಡ್ತಾನೆ. ನೆನಪಲ್ಲಿ ಸ್ಥಳವನ್ನು ಗುರುತಿಸಲು ಲಿಚ್ಚವಿಗಳು ಇಲ್ಲಿ ಸ್ತೂಪವನ್ನು ನಿರ್ಮಿಸ್ತಾರೆ. ಲಿಚ್ಚವಿ ಅನ್ನೋದು ಒಂದು ಮನೆತನ, ಇದು ಬುದ್ಧನಿಗೆ ಸಂಬಂಧಪಟ್ಟಂತ ಒಂದು ನೆನಪಿಲ್ಲ, ಅವ್ರ ಲಿಚ್ಚವಿಸ್ ಅಂತ ಹೇಳ್ಬೋದ್ರಿ. ಕಾಲಾನಂತರದಲ್ಲಿ ಮೌರ್ಯ ಸಂಘ ಶುಂಗ ಆಮೇಲೆ ಕುಶಾನರ ಅವಧಿಯಲ್ಲಿ ಇದು ಹಲವಾರು ಸೇರ್ಪಡೆಗಳು ವಿಸ್ತರಣೆಯೊಂದಿಗೆ ಇಟ್ಟಿಗೆ ಸ್ತೂಪವಾಗಿದೆ. ಇಟ್ಟಿಗೆಯಿಂದ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೋಡಿ, ಮೌರ್ಯರಾಗಿರ್ಬೋದು, ಶುಂಗರು, ಕುಶಾನರು ಇವರೆಲ್ಲ ಮೌರ್ಯ ನಂತರ ಬರ್ತಕ್ಕಂಥವ್ರು. ಶುಂಗರು, ಕಣ್ವರು, ಕುಶಾನರು ಈ ಭಾಗದಲ್ಲಿ ಇಂಡೋ ಗ್ರೀಕರು ಬರ್ತಾರೆ. ಎನಿಹೌ ಅಲ್ವಾ, ಮೌರ್ಯರ ನಂತರ ಭಾರತ ಛಿದ್ರವಾಗಿ ಒಡೆದು ಹೋದಾಗ ವಾಯು ಭಾರತದಲ್ಲಿ ಇಂಡೋ ಗ್ರೀಕರ ಆಕ್ರಮಣ ಆಗುತ್ತೆ. ಅದಾದ ನಂತರ ನಮ್ಮಲ್ಲಿ ಭಾರತೀಯ ರಾಜರು ಸ್ವತಂತ್ರತೆಯನ್ನು ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ. ಮೌರ್ಯರ ನಂತರ ಬಲಿಷ್ಠವಾದಂತ ಅಶೋಕನ ನಂತರ ಯಾರು ಕೂಡ ಅಷ್ಟು ಬಲಿಷ್ಠವಾದ ರಾಜ ಬರುದಿಲ್ಲ. ಈ ಕಾರಣಕ್ಕಾಗಿ ನಮ್ಮಲ್ಲಿ ಕಿತ್ತಾಡ್ಕೋತಾರೆ, ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನ ಸ್ಥಾಪನೆ ಮಾಡಿಕೊಂಡು ಸ್ವತಂತ್ರತೆಯನ್ನು ಘೋಷಣೆ ಮಾಡ್ಕೋತಾರೆ. ವಾಯು ಭಾರತದಲ್ಲಿ ಇದನ್ನೆಲ್ಲ ಗಮನಿಸಿದಂತ ಗ್ರೀಕರು ವಾಯು ಭಾರತದ ಮೂಲಕ ಬಂದು ಆ ಪ್ರದೇಶವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಭಾರತದ ಒಂದು ಸಂಸ್ಕೃತಿಗೆ, ಸಂಪ್ರದಾಯಕ್ಕೆ ಅವರು ಕೂಡ ಇನ್ವಾಲ್ವ್ ಆಗಿಬಿಡ್ತಾರೆ. ಈ ನಿಟ್ಟಿನಲ್ಲಿ ಅವ್ರನ್ನ ನಾವು ಇಂಡೋ ಗ್ರೀಕರು ಅಂತ ಕರಿತೀವ್ರಿ. ಭಾರತದ ಸಂಪ್ರದಾಯವನ್ನ ಅವರು ಅಳಿಸ್ಕೊಂಡ್ಬಿಡ್ತೀವಿ. ಆ ಒಂದು ಕಾರಣಕ್ಕಾಗಿ ನಾವು ಇಂಡೋ ಗ್ರೀಕರ್ ಅಂತ ಸುಮ್ಮನೆ ಇಂಡೋ ಗ್ರೀಕರ್ ಅಂತ ಅನ್ನೋದಿಲ್ಲ. ಆಮೇಲೆ ಈ ಕಡೆ ಬಂದ್ರೆ ನೇಪಾಳದ ಕೆಳಗಡೆ ನಮ್ಮ ಉತ್ತರ ಭಾರತದಲ್ಲಿ ಬಂದ್ರೆ ಅಲ್ಲಿ ಶುಂಗರು, ಕಣ್ವರು ಬರ್ತಾರೆ. ಜೊತೆಗೆ ದಕ್ಷಿಣ ಭಾರತದಲ್ಲಿ ಶಾತ್ವಾನರು ಬರ್ತಾರೆ. ಅದಾದ ನಂತರ ಈಕ್ಷಾಕರು ಬರ್ತಾರೆ. ಪೂರ್ತಿ ಡೀಪ್ ಸೌತ್ ಅಲ್ಲಿ ನೋಡಬಹುದು ಸಂಗಮ ಯುಗ, ಚೇರ, ಚೋಳ, ಪಾಂಡ್ಯ ಬರುತ್ತೆ ಅಲ್ವಾ. ಮತ್ತೆ ಒಡಿಶಾದಲ್ಲಿ ಚೇಡಿ ರಾಜವಂಶದವರು ಆಳ್ವಿಕೆ ಮಾಡ್ತಾರೆ. ಅಂಡ್ ದಿಸ್ ಇಸ್ ಆಲ್ ಅಬೌಟ್ ಏನಪ್ಪಾ ಅಂತಂದ್ರೆ ಮೌರ್ಯರ ನಂತರ ಒಂದು ಪೋಸ್ಟ್ ಮೌರ್ಯನ್ ಪೀರಿಯಡ್ ಅಂತ ಹೇಳ್ಬೋದ್ರಿ. ಎಸ್, ಇದನ್ನ ಕಂಟಿನ್ಯೂ ಮಾಡೋಣ ನಾಳೆ ಕ್ಲಾಸ್ ಅಲ್ಲಿ. ಮತ್ತೆ ನಾನು ಹೀಗೆ ಟೈಮ್ ಸಿಕ್ಕಾಗೆಲ್ಲ ನಾನು ವಿಡಿಯೋಸ್ ನ ಹಾಕಿ ಕಂಪ್ಲೀಟ್ ಮಾಡೋಣ, ತೊಂದರೆ ಇಲ್ಲ. ಅದ್ರ ಕೂಡ ಒಂದು ಶೆಡ್ಯೂಲ್ ಮಾಡಿ ಕರೆಕ್ಟ್ ಆಗಿ ನಿಮ್ಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೇನೆ. ಎನಿಹೌ, ನಾನು ನಿಮ್ಗೆ ಇದನ್ನ ಇದೇ ತರ ರೆಕಾರ್ಡ್ ಕೊಟ್ರೆ ಬೆಸ್ಟ್ ಅಥವಾ ಲೈವ್ ಬಂದ್ರೆ ನಿಮ್ಗೆ ಹೆಂಗಿರುತ್ತೆ? ಲೈವ್ ಬಂದ್ರೆ ಹೇಗಿರುತ್ತೆ ಒಂದ್ ಸ್ವಲ್ಪ ನಿಮ್ಗೆ ಹೇಳಿ. ಲೈವ್ ಏನಾದ್ರು ನಿಮ್ಗೆ ಸಾಧ್ಯತೆ ಇದೆ ಸರ್, ಲೈವ್ ಬಂದ್ರೆ ಒಳ್ಳೇದು, ನಿಮ್ಮ ಡೌಟ್ಸ್ ಗಳು ಏನಾದ್ರು ಕ್ಲಾರಿಫೈ ಮಾಡ್ಕೋಬೇಕು ಅನ್ನೋದಿದ್ರೆ ಐ ವಿಲ್ ಕಮ್ ಟು ದ ಲೈವ್. ಓಕೆನಾ, ಲೈವ್ಗೆ ನಾನು ಬರ್ತೀನಿ. ನಿಮ್ಮ ಸಜೆಷನ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ಕಮೆಂಟ್ ಅಲ್ಲಿ ನನಗೆ ಹೇಳಿ, ಸರ್ ಲೈವ್ ಬಂದ್ರೆ ನಮ್ಮ ಡೌಟ್ಸ್ ಗಳು ಕೂಡ ಕ್ಲಿಯರ್ ಆಗ್ತವೆ ಅಂತಂದ್ರೆ ಶೋರ್ಲಿ ಐ ವಿಲ್ ಕಮ್ ಟು ದ ಲೈವ್. ಎಸ್ ಸರ್, ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಿ ಬೇರೆ ಒಂದು ಟಾಪಿಕ್ಗಳನ್ನ. ಇವನ್ ಆಲ್ಸೋ ಲೈವ್ಗೆ ಬಂದ್ರೆ ನಾವು ಈಸಿಯಾಗಿ ಬೇಗ ಮುಗಿಸ್ಬೋದ್ರಿ. ಯಾಕಂತಂದ್ರೆ ಅಲ್ಲಿ ನಿಮಗೆ ಬೇಗ ಅರ್ಥ ಆದಂಗೆಲ್ಲ ನಾನು ಮುಂದಕ್ಕೆ ಹೋಗ್ತೇನೆ. ಇಲ್ಲ ಅರ್ಥ ಆಗಿಲ್ಲ ಅಂದ್ರೆ ಅಲ್ಲಿ ಸ್ವಲ್ಪ ಹೊತ್ತಿ ಹೇಳ್ಬೋದು ಅಲ್ವಾ. ಎಸ್ ವಿಲ್ ಸ್ಟಾಪ್ ಹಿಯರ್. ನಾಳೆ ಮತ್ತೆ ಸ್ಟಾರ್ಟ್ ಮಾಡ್ತೇನೆ ನಾನು. ಇನ್ನು ಇಂಟರ್ನ್ಯಾಷನಲ್ ರಿಲೇಷನ್ ಅವೆಲ್ಲ ಡಿಸ್ಕಸ್ ಮಾಡಬೇಕಾಗಿದೆ, ತುಂಬಾ ಇದಾವೆ. ಸೊ ಐ ವಿಲ್, ಡೋಂಟ್ ವರಿ. ಥ್ಯಾಂಕ್ ಯು.